ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದ ಲೈಫ್ ಆಫ್ AM. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಫಸ್ಟ್ ವ್ಲಾಗ್ ಆಲ್ವೇಸ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಸೊ ನಾವು ಹೊರಟಿದ್ದು ಬೆಂಗಳೂರಿಂದ ತಿರುಪತಿಗೆ. ಸೊ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಆ ಗೋವಿಂದನ ಆಶೀರ್ವಾದದಿಂದ ನನಗೆ ಒಂದೇ ದಿನ ಅಂದರೆ 24 ಅವರ್ಸಲ್ಲಿ 2 ಸರಿ ದರ್ಶನ ಆಯಿತು. ಅದು ಹೇಗೆ ಅಂತ ಗೊತ್ತಾಗಬೇಕಾ? ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿ ತಿರುಪತಿ ರೀಚ್ ಆದ್ವಿ. ತಿರುಪತಿ ರೀಚ್ ಆದಮೇಲೆ ಅಲ್ಲಿ ನಾವು ಟಿಕೆಟ್ನ ತೊಗೊಂಡು ತಿರುಮಲಾಗೆ ಹೊರಟ್ವಿ. ಅಲ್ಲಿ ಆನ್ ದ ವೇ ಚೆಕ್ ಇನ್ ಇತ್ತು. ಚೆಕ್ ಇನ್ ಮುಗಿಸಿ ಆ ಬೆಟ್ಟದ ವ್ಯೂಸ್ನ ನೋಡಿಕೊಂಡು ನಮ್ಮ ಜರ್ನಿ ಶುರು ಆಗಿದ್ದು ಹೀಗೆ. ಸೊ ತಿರುಪತಿಗೆ ನೀವು ಹೋಗಬೇಕು ಅಂತ ಏಪ್ರಿಲ್ ಅಥವಾ ಮೇಲಿ ಅಂದ್ಕೊಂಡಿದ್ರೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಸ್ ಇದೆ. ಸೊ ನೀವೇನಾದರೂ ಈ 2 ಮಂತಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಆದಷ್ಟು ಸ್ವಲ್ಪ ಹೋಲ್ಡ್ ಮಾಡಿ. ಯಾಕಂದರೆ ಇದು ಸಮ್ಮರ್ ಹಾಲಿಡೇಸ್, ಎಲ್ಲ ಕಡೆಯಿಂದ ತುಂಬ ಫ್ಯಾಮಿಲೀಸ್ ಬಂದಿರ್ತಾರೆ. ಸೊ ಫ್ರೀ ದರ್ಶನ ನಮಗೆ ತುಂಬ ಕ್ಯೂ ಇರುತ್ತೆ. ಆಲ್ಮೋಸ್ಟ್ ಲೈಕ್ 10 to 12 hours ಕ್ಯೂ ಇರುತ್ತೆ. ಇವೇನಾದರೂ ಫ್ಯಾಮಿಲಿ ಜೊತೆ ಅಥವಾ ತುಂಬ ಸಣ್ಣ ಮಕ್ಕಳ ಜೊತೆ ಹೋದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಈ 2 ತಿಂಗಳು ಆದಮೇಲೆ ಫ್ರೀ ದರ್ಶನ ಪ್ಲ್ಯಾನ್ ಮಾಡಿದರೆ ನೀವು ಹೋಗ್ಬೋದು. ಅಥವಾ ನೀವೇನಾದರೂ ಆನ್ಲೈನ್ ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ರೆ ಹೋಗಿ ಬನ್ನಿ. ಮತ್ತು ಇಟ್ ವಿಲ್ ಟೇಕ್ ಓನ್ಲಿ 4 to 5 hours ಅಷ್ಟೇ ಆನ್ಲೈನ್ ಟಿಕೆಟ್ಸಿಗೆ. ದಟ್ ಇಸ್ 300 ಸ್ಪೆಷಲ್ ದರ್ಶನಂ ಟಿಕೆಟಿಗೆ. ಸೊ ಅದರ್ ದ್ಯಾನ್ ದಿಸ್ ಇನ್ನೊಂದು ರೆಕಮೆಂಡ್ ಮಾಡ್ಬೋದು ಅಂದರೆ ಇಟ್ ಇಸ್ ವೆರಿ ಹಾಟ್. ಸಮ್ಮರ್ ಆಗಿರೋದ್ರಿಂದ ತುಂಬ ಬಿಸಿಲಿದೆ. ಸೊ ಸಣ್ಣ ಪುಟ್ಟ ಮಕ್ಕಳಿದ್ರೆ ಸೊ ಹೋಲ್ಡ್ ಮಾಡಿ 2 ತಿಂಗಳು ದರ್ಶನಕ್ಕೆ ಹೋಗೋದಕ್ಕೆ. ಆ್ಯಂಡ್ ನಾವು ಅಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಒಂದು ಗುಡ್ ಥಿಂಗ್ ಏನಪ್ಪ ತಿರುಪತಿಲಿ ಅಂದರೆ ಎಲ್ಲ ಸರ್ವಿಸಸ್ ಕೂಡ ಫ್ರೀ ಇರುತ್ತೆ ಆಲ್ಮೋಸ್ಟ್. ಸೊ ನಾವಲ್ಲಿ ರೀಚ್ ಆಗಿ ವೆಂಕಟೇಶ್ವರ ನಿಲಯಂ ಹೊರಟ್ವಿ. ಅಲ್ಲಿಂದ ನಮ್ಮದು ಮುಡಿ ಇತ್ತು. ನನ್ನ ಹಸ್ಬೆಂಡ್ ಕೂಡ ಮುಡಿ ಕೊಟ್ಟರು, ನಾನು ಮುಡಿ ಕೊಟ್ಟೆ. ಅಲ್ಲಿಂದ ನಾವು ಫಸ್ಟ್ ಹೊರಟಿದ್ದೆ ಭೂವರ ಸ್ವಾಮಿ ಸನ್ನಿಧಿಗೆ. ತಿರುಪತಿ ತಿಮ್ಮಪ್ಪನ ದರ್ಶನ ಆಗೋಕ್ಕೂ ಮುಂಚೆ ಭೂವರ ಸ್ವಾಮಿನ ನೋಡಬೇಕಂತೆ. ಅಲ್ಲಿ ಮುಗಿಸಿ ನಮ್ಮ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದೆ. 8 o'clock ಸ್ಲಾಟ್ ಇತ್ತು. ಸೊ ನಾವು ಅರ್ಲಿನೇ ಸ್ಟಾರ್ಟ್ ಮಾಡಿದ್ವಿ ಅರೌಂಡ್ 4 o'clock PM ಅಲ್ಲಿ. ಸೊ ನಮಗೆ ಆಲ್ಮೋಸ್ಟ್ 3 hours ಆಫ್ ಕ್ಯೂ ಲೈನ್ಸ್ ಇತ್ತು. ಅದಾದಮೇಲೆ 1 hour ಆಫ್ ವೆಯ್ಟಿಂಗ್ ಲೈನ್ ಇತ್ತು. ವೆಯ್ಟಿಂಗ್ ರೂಮಲ್ಲಿ ಹಾಕಿದ್ರು. ಅದಾದಮೇಲೆ ನಮಗೆ ಅರೌಂಡ್ 45 minutes ಆಯಿತು ದರ್ಶನಕ್ಕೆ. ಗೋವಿಂದನ್ ನೋಡಿದ ಆ 2 ಕ್ಷಣಗಳು ಮಾತ್ರ ಅವಿಸ್ಮರಣೀಯವಾಗಿತ್ತು. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ ಹೇಳ್ತಾರಲ್ಲ, ಅದಂತೂ ನಿಜ. ಆ ಲೈನಲ್ಲಿ ಇರಬೇಕಾದ್ರೆ ಆಗಿದ್ದ ಕಷ್ಟ ಎಲ್ಲ ಆಗಲಿ, ಗೋವಿಂದನ್ ನೋಡಿದರೆ ಸಾಕಪ್ಪ ಅನಿಸಿತ್ತು. ಅದರಲ್ಲೂ ನನಗೆ 1 ಸರಿ ಅಲ್ಲ 2 ಸರಿ ದರ್ಶನ ಆಯಿತು ವಿತಿನ್ 24 ಅವರ್ಸಲ್ಲಿ. ಅದು ಹೇಗೆ ಅಂದರೆ ಒಂದು ಟಿಕೆಟ್ ಮಾತ್ರ ನಾವು ತೊಗೊಳಕ್ಕೆ ಆಗಿರಲಿಲ್ಲ. ಅದು ನನ್ನ ಅಮ್ಮನ ಟಿಕೆಟು. ಸೊ ನನ್ನಮ್ಮ ಅಲ್ಲೇ ವೆಯ್ಟ್ ಮಾಡ್ತಿದ್ರು ನಾವು ದರ್ಶನ ಮುಗಿಸ್ಕೊಂಬರೋವರೆಗೂ. ಸೊ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ 9 ಕಾಲಾಗಿತ್ತು. ಮತ್ತು ಇಮಿಡಿಯೇಟ್ ಬಂದು 10 ಗಂಟೆ 10ವರೆಗೆ ಫ್ರೀ ದರ್ಶನ ನಮಗೆ ನನ್ನ ಅಮ್ಮನ ಜೊತೆ ಹೊರಟೆ. ಮತ್ತು ಅಲ್ಲಿಂದ ನಮ್ಮ ಕ್ಯೂ ಲೈನ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 1 o'clockವರೆಗೂ ಕ್ಯೂ ವೆಯ್ಟಿಂಗ್ ಲೈನಲ್ಲಿದ್ವಿ. ಅದಾದಮೇಲೆ ಅವರು ವೆಯ್ಟಿಂಗ್ ರೂಮಿಗೆ ಬಿಟ್ಟರು. ಆ ರೂಮಲ್ಲಂತೂ 3 hours ಆಯಿತು. ಅರೌಂಡ್ 4 o'clock AM ಅಲ್ಲಿ ನಮಗೆ ಮತ್ತೆ ದರ್ಶನಕ್ಕೆ ಆ ರೂಮಿಂದ ರಿಲೀಸ್ ಮಾಡಿದ್ರು. ಸೊ ಮತ್ತೆ 45 minutes ಆಲ್ಮೋಸ್ಟ್ ಲೈನ್ ಇತ್ತು. ಅದಾಗಿದ ತಕ್ಷಣ ಗೋವಿಂದನ ದರ್ಶನ ಆಯಿತು. ನನ್ನಮ್ಮನ ಡ್ರೀಮ್ ಆಗಿತ್ತು ದರ್ಶನ ಮಾಡಬೇಕನ್ನೋದು. ಇಟ್ ವಾಸ್ ಸೋ ಫುಲ್ಫಿಲ್. ತುಂಬ ಬ್ಲಿಸ್ಫುಲ್ ಅನಿಸ್ತು, ತುಂಬ ಗ್ರೇಟ್ಫುಲ್ ಅನಿಸ್ತು, ತುಂಬ ಥ್ಯಾಂಕ್ಫುಲ್ ಟು ಗೋವಿಂದ ಅನಿಸ್ತು. ಯಾಕಂದರೆ ನನ್ನ ವಿಶ್ ಇದ್ದಿದೆ ನನಗೆ ದರ್ಶನ ಆಗೋದ್ರ ಜೊತೆಗೆ ಅಮ್ಮನಿಗೂ ದರ್ಶನ ಆಗಬೇಕು ಅನ್ನೋದು. ಸೊ ಆ ದರ್ಶನ ಸಿಕ್ಕಿದ ತಕ್ಷಣ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿ ಬಂತು. ಇನ್ನೇನು ಕೇಳಲಿ ಆ ಗೋವಿಂದನ, ಕೇಳಿದ್ದೆಲ್ಲ ಕೊಟ್ಟಾದಮೇಲೆ ಸೊ ಮತ್ತೆ ಬರ್ತೀನಪ್ಪ ನನ್ನ ಸನ್ನಿಧಿಗೆ ಅಂತ ಹೇಳಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ಹೊರಟಾಗ ಎನಿಹೌ ಟೆಂಪಲ್ ಇನ್ಸೈಡ್ ಫೋನ್ ಅಲೋ ಇರಲ್ಲ. ಸೊ ಹೊರಗಡೆ ಕ್ಲಿಪ್ಸ್ ಅಷ್ಟೇ ಸಿಗುತ್ತೆ. ಸೊ ಇಟ್ ವಾಸ್ ಟೋಟಲಿ ಅ ಬ್ಲೆಸ್ಫುಲ್ ಡೇ. ಸೊ ಈ ರೀತಿ ನನ್ನ 2 ಬಾರಿ ದರ್ಶನ ತಿಮ್ಮಪ್ಪನ ದರ್ಶನ ಆಗಿದ್ದು ಒಂದು ದಿನದಲ್ಲಿ, ಅಂದರೆ 24 ಅವರ್ಸಲ್ಲಿ. ಅದೆಲ್ಲ ಮುಗಿಸಿ ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ನನ್ನ ಮೊದಲನೇ ವಿಡಿಯೋ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.